ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿವಮೊಗ್ಗದ ಭದ್ರಾವತಿಯಲ್ಲಿ ವಿವಾಹಿತ ಮಹಿಳೆಯ ಮೇಲೆ ಅತ್ಯಾಚಾರ ಮತ್ತು ಬ್ಲ್ಯಾಕ್ ಮೇಲ್ ಆರೋಪವನ್ನು ಹೊರಿಸಿರ್ತಕ್ಕಂಥದ್ದು. ಬಿಜೆಪಿ ಮುಖಂಡನ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ. ಭದ್ರಾವತಿ ಬಿಜೆಪಿ ಮುಖಂಡ ಭರತ್ ವಿರುದ್ಧ ಈಗ ದೂರು ದಾಖಲಾಗಿದೆ. ಮಹಿಳೆಯ ಪತಿಯ ಸ್ನೇಹಿತ ಅಂತ ಪರಿಚಯಿಸಿಕೊಂಡಿದ್ದಂತೆ ಭರತ್ ಮಹಿಳೆ ಪತಿ ಇಲ್ಲದಿದ್ದಾಗ ಮನೆಗೆ ಬಂದು ಆ ಹೆಂಗಸಿಗೆ ಕಿರುಕುಳ ಕೊಟ್ಟಿದ್ದಾನೆ. ಮಹಿಳೆ ಮೇಲೆ ಅತ್ಯಾಚಾರ ಎಸಗಿ ಎಸ್ಕೇಪ್ ಆಗಿದ್ದ ಅಂತಕ್ಕಂಥ ಆರೋಪ ಭರತ್ ಮೇಲೆ ಬಂದಿರೋದು. ಸದ್ಯ ಭದ್ರಾವತಿಯ ಪೇಪರ್ ಟೌನ್ ಠಾಣೆಗೆ ಮಹಿಳೆ ದೂರನ್ನು ಕೊಟ್ಟಿದ್ದಾರೆ. ಏನೇನೋ ಕಥೆಗಳು. ಬಿಜೆಪಿ ಯುವ ಮೋರ್ಚಾ ಮುಖಂಡ ಅಂತ ಈತ, ಆಮೇಲೆ ವೃತ್ತಿಯಲ್ಲಿ ವಕೀಲ ಕೂಡ ಹೌದು ಭರತ್ ಅಂತಂದ್ಬಿಟ್ಟು. ಈತನ ಮೇಲೆ ಈಗ ದೂರು ದಾಖಲಾಗಿದೆ. ಆಯಿತು, ಫೈನ್. ಈಗ ಮಹಿಳೆನೇ ದೂರು ಕೊಟ್ಟಿರೋದ್ರಿಂದ ಎನ್ಕ್ವೈರಿ ಮಾಡ್ತಾರೆ. ಅದಕ್ಕೇನಾದರೂ ದಾಖಲಾತಿಗಳಿದೆಯಾ, ಸಾಕ್ಷ್ಯಗಳಿದೆಯಾ ನೋಡ್ತಾರೆ. ಆ ಥರ ಇದ್ದರೆ ಒಳಗೆ ಹಾಕ್ತಾರೆ. ಅವನು ಬಿ ಜೆ ಪಿಯವನಾಗಿರಲಿ, ಕಾಂಗ್ರೆಸ್ ಅವನಾಗಿರಲಿ, ಯಾವ ಪಾರ್ಟಿಯವನಾದರೂ ಆಗಿರಲಿ, ಕಾನೂನು ಎಲ್ರಿಗೂ ಒಂದೇ ತಾನೇ. ಹಾಗಾಗಿ ಇವಾಗ ಭರತ್ ವಿರುದ್ಧ ಸದ್ಯಕ್ಕೆ ಕೇಸ್ ದಾಖಲಾಗಿದೆ. ಅದರಲ್ಲಿ ಸತ್ಯಾಂಶ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ನೋಡಬೇಕು ಪೊಲೀಸರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನವೀನ್ ಅವರಿಂದ ಪಡ್ಕೊಳ್ಳೋಣ. ನವೀನ್, ಈಗ ಕೇವಲ ದೂರು ಮಾತ್ರನ ಅಥವಾ ಈ ಆರೋಪಕ್ಕೆ ಪೂರಕವಾದ ಸಾಕ್ಷ್ಯಗಳೇನಾದರೂ ಕೊಟ್ಟಿದ್ದಾರಾ ಪೊಲೀಸರಿಗೆ ಅಂತ? ಹೌದು ಅರವಿಂದ್, ಮುಖ್ಯವಾಗಿ ಶಿವಮೊಗ್ಗದ ಭದ್ರಾವತಿಯಲ್ಲಿ ವಿವಾಹಿತ ಮಹಿಳೆಯ ಮೇಲೆ ಅತ್ಯಾಚಾರ ಮತ್ತೆ ಬ್ಲಾಕ್ ಮೇಲ್ ಮಾಡಿದ ಸಂಬಂಧಪಟ್ಟ ಹಾಗೆ ವಕೀಲ ಹಾಗೂ ಬಿಜೆಪಿ ಮುಖಂಡರವರ ಮೇಲೆ ಪ್ರಕರಣ ದಾಖಲಾಗಿರುವುದು. ಭದ್ರಾವತಿ ಯುವ ಮೋರ್ಚಾ ಮುಖಂಡ BS ಭರತ್ ಮೇಲೆ ಈಗ ದೂರನ್ನ ಭದ್ರಾವತಿಯ ಪೇಪರ್ ಟೌನ್ ಠಾಣೆಯಲ್ಲಿ ಸಂತ್ರಸ್ತ ಮಹಿಳೆ ದೂರನ್ನ ಕೂಡ ಕೊಟ್ಟಿರುವಂತದ್ದು. ಮುಖ್ಯವಾಗಿ ಪತಿಯ ಸ್ನೇಹಿತರೆಂದು ಪರಿಚಯ ಮಾಡಿಕೊಂಡು ಆತ ನಿರಂತರವಾಗಿ ಆಕೆಗೆ ಕಿರುಕುಳ ಕೂಡ ಕೆಲಸವನ್ನ ಮಾಡಿದ್ದಾನೆ. ಲೈಂಗಿಕ ದೌರ್ಜನ್ಯವನ್ನು ಕೂಡ ಮಾಡಿದಂತೆ ಆಕೆ ಆರೋಪವನ್ನ ಮಾಡಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾಳೆ. ಅದರಲ್ಲೂ ಕೂಡ ಆಕೆಯನ್ನು ಇರುವಂತ ಅಂಗಡಿಗೆ ಬಂದು ಪ್ರತಿ ಬಾರಿ ಕೂಡ ಕೈ ಮುಟ್ಟುವಂತದ್ದು. ಜೊತೆಗೆ ಆ ಪತಿಯ ಸ್ನೇಹಿತನಾಗಿದ್ದ ಕಾರಣಕ್ಕೆ ಪತಿ ಕೂಡ ಒಮ್ಮೆ ಆಕೆಗೆ ಹಣವನ್ನ ಕೊಡ್ಲಿಕ್ಕೆ ಹೇಳಿರ್ತಾರೆ. ಸ್ನೇಹಿತ ಭರತ್ಗೆ ಹಣವನ್ನ ಕೊಡ್ಲಿಕ್ಕೆ ಹೇಳಿರ್ತಾರೆ. ಹಣವನ್ನ ತೆಗೆದುಕೊಂಡು ಹೋಗಕ್ಕೆ ಬಂದಂತ ಸಂದರ್ಭದಲ್ಲಿ ಕೂಡ ಮನೆಯಲ್ಲಿ ಬಂದಂತ ಸಂದರ್ಭದಲ್ಲಿ ಯಾರು ಇಲ್ಲದ ವೇಳೆ ಆಕೆಯ ಮೇಲೆ ಬಲಾತ್ಕಾರವನ್ನ ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಾಗಿ ಪತಿಯ ಗಮನಕ್ಕೆ ತಂದಾಗ ಕುಟುಂಬಸ್ಥರ ಜೊತೆ ಚರ್ಚಿಸಿ ಭದ್ರಾವತಿಯ ಪೇಪರ್ ಟೌನ್ ಠಾಣೆಯಲ್ಲಿ ಈಗ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗೆ ಆತ ಇನ್ಸ್ಟಾಗ್ರಾಮ್ ನಲ್ಲಿ ಆಕೆಯ ಜೊತೆ ಪರಿಚಯನ ಮಾಡ್ಕೊಂಡಿದ್ದ, ಆಕೆ ಜೊತೆ ಚಾಟನ ಮಾಡಿದ. ಜೊತೆಗೆ ಪತಿಗೆ ಗಮನಕ್ಕೆ ತಂದಾಗ ಕೂಡ ಪತಿ ಕೂಡ ಪತ್ನಿಯ ಹೆಸರಲ್ಲಿ ಆ ಭರತ್ ಜೊತೆ ಚಾಟನ ಮಾಡಿದ್ದು. ಅದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನು ಕೂಡ ಈಗ ಪೊಲೀಸರಿಗೆ ಕೂಡ ಕೊಟ್ಟಿರುವಂತದ್ದು. ಹಾಗಾಗಿ ಪೊಲೀಸರು ಇದಕ್ಕೆ ಪ್ರಕರಣವನ್ನ ದಾಖಲಿಸಿಕೊಂಡು ಈಗಾಗಲೇ ಆತನ ಬಂಧನಕ್ಕೆ ಕೂಡ ಕಾರ್ಯಪ್ರವೃತ್ತರಾಗಿರುವಂತ. ಹಾಗಾಗಿ ಯಾವಾಗ ಕಂಪ್ಲೇಂಟ್ ದಾಖಲಾಯಿತು ಆ ಹಂತದಲ್ಲಿ ಆರೋಪಿ ಭರತ್ ಇದೀಗ ಕೂಡ ಆಗಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ನವೀನ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.